ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಚಿಕ್ಕಿ ಅಂತ. ಕಾಣಿಸ್ತಾ ಇಲ್ಲ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಚಿಕ್ಕಿ ಅಂತ. ಇದಕ್ಕೆ ಮುಂಚೆ ಗ್ರಾಂತಕ ಅಂತ ಮತ್ತೆ ಒಂದು ಮಕರ ಪಾಟಿ ಅಂತ ಸಿನಿಮಾ ಮಾಡಿದ್ದೆ. ಎರಡು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇದು ಮೊದಲನೇ ಸಿನಿಮಾ K18 ಅಂತ. ಇದು ಇದಕ್ಕೆ ಮೇನ್ ಲೀಡ್ ರೋಲ್ ಆಗಿ ಪುರುಷ ಕುಟುಂಬ ಮಾಡ್ತಾ ಇದ್ರೆ, ನಮ್ಮ ಏಟಲ್ ಮಾಡ್ತಾ ಇದ್ರೆ, ಆಮೇಲೆ ನಮ್ಮ ವರ್ಧನ ಮಾಡಿದ್ದಾರೆ. ಆಕ್ಚುಲಿ ಸೆಕೆಂಡ್ ದೀಪ ಅವರು ಮಾಡಿದ್ದಾರೆ. ಇನ್ನು ವಿಜಿ ಪೂಜಾ ಒಂದು 8 ಜನ ಟೋಟಲ್ ಆರ್ಟಿಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ವಿ. ಇದೊಂದು ಆರರ್ ಬೇಸು ಕಮ್ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಮೂವಿ. ಇದು ಎಲ್ಲ ಫುಲ್ ಘಟನೆ ನಡೆಯೋದು ಚಿಕ್ಕಮಗಳೂರಲ್ಲಿ. ಇದು ಒಂದು ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಡೆಯುವಂಥ ಘಟನೆ ಆಗ್ತದೆ. ಇದು ಆ ಘಟನೆಯಲ್ಲಿ ATM ಮಂಜು ಅವ್ರು ಮಾಡ್ತಿರೋ ಕ್ಯಾರೆಕ್ಟರ್ ಮತ್ತೆ ತನಿಷ್ ಕುಪ್ಪಳ್ಳಿ ಮಾಡ್ತಿರೋ ಕ್ಯಾರೆಕ್ಟರ್ ಅಲ್ಲಿ 7 ಎಲಿಮೆಂಟ್ಸ್ ಬರುತ್ತೆ. ಸಾಯಂಕಾಲ 6 ಗಂಟೆ ಬೆಳಗ್ಗೆ 6 ಗಂಟೆ ಅಷ್ಟೇ. ಈ ದರದಿಂದ 6 ದಡಕ್ಕೆ ಏನು ಹೋಗೋಷ್ಟಲ್ಲಿ ಒಂದು 4 ಎಲಿಮೆಂಟ್ಸ್ ಬರುತ್ತೆ. ಆ ಎಲಿಮೆಂಟ್ಸ್ ಬಚಾವ್ ಹೋಗೋದೇ ಕಾನ್ಸೆಪ್ಟ್ ಆಗ್ತದೆ. ಇದು ಟೋಟಲ್ ಇದು ಆರಾರು ಸಸ್ಪೆನ್ಸ್. ಇಲ್ಲ ಮೇಡಮ್, ಇದು ಆಕ್ಚುಲಿ ಒಂದು ಚಿಕ್ಕಮಗಳೂರಲ್ಲಿ ಒಂದು 10 ವರ್ಷ ಮುಂಚೆ ನಡೆದ ಘಟನೆ. ಅದನ್ನ ಪಡೆದು ಹೇಳ್ತಾ ಇರ್ತೀನಿ. ಆ ಬೇಸ್ ಮೇಲೆ ಮಾಡ್ಕೊಂಡು ಸ್ಟೋರಿ ಮಾಡ್ತೀನಿ ಮೇಡಮ್. ಅದನ್ನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ನಮ್ಮ ಕ್ಯಾಮ್ರಾಮನ್ ಆಗಿ ನಮ್ಮ ಮುಂಜಾನೆ ಮಾಡ್ತಾ ಇದ್ದಾರೆ. ನಮ್ಮ ಎಡಿಟರ್ ಬಂದು ನಮ್ಮ ರಘು ಅಂದ್ಬಿಟ್ಟು, ನಮ್ಮ ಫಸ್ಟ್ ಟೈಮ್ ಬಂದು ನಮ್ಮ ಮಾಸ್ಟರ್ ಮಾಡ್ತಾ ಇದ್ದಾರೆ. ನಮ್ಮ ಲಿರಿಕ್ಸ್ ಬಂದು ನಮ್ಮ ಶಶಿ ಅವರು ಬರೆದಿರೋ ಫುಲ್ ಎಲ್ಲ ಲಿರಿಕ್ಸ್ ಎಲ್ಲ. ಮ್ಯೂಸಿಕ್ ನಮ್ಮ ರಾಜ್ ಕಿಶೋರ್ ಅಂತ ಹೆಲ್ತ್ ಇಶ್ಯೂ ಬಂದಿಲ್ಲ ಆಕ್ಚುಲಿ ಇವತ್ತು ಅವ್ರು ಮಾಡಿದ ಮ್ಯೂಸಿಕ್. ಇಲ್ಲ ಸರ್, ಕನ್ನಡ, ತಮಿಳು, ತೆಲುಗು ಒಂದು ಸ್ಟೆಕ್ಟ್ ಮಾಡ್ತೀನಿ, ಮಲಯಾಳಂ, ಹಿಂದಿ ಸ್ಟೆಕ್ಟ್ ಮಾಡ್ತೀನಿ. ಟೋಟಲ್ 5 ಲ್ಯಾಂಗ್ವೇಜ್. ಇದು ಶೂಟಿಂಗ್ ಸಪೋರ್ಟ್ ಮಾಡ್ತೀನಿ ಸರ್. ಇದು ಫಸ್ಟ್ ಕನ್ನಡ, ತೆಲುಗು, ತಮಿಳು ಮಾಡ್ತೀನಿ, ಆಮೇಲೆ ಹಿಂದಿ, ಮಲಯಾಳಂ ಮಾಡ್ಕೊಂತ ಹೋಗ್ತೀನಿ. ಅದನ್ನು ಎಲ್ಲ ಸ್ಟ್ರಕ್ಚರ್ ಮಾಡ್ತೀನಿ. ಇದನ್ನು ಈಗ ಮೇನ್ ಇವರೇ ಮೇನ್. ಇಲ್ಲ ಸರ್, ಲೊಕೇಶನ್ ಚೇಂಜ್ ಆಗುತ್ತೆ ಸ್ವಲ್ಪ. ಅದಕ್ಕೆ ಆ ನೇಟಿವಿಟಿಗೆ ಲೊಕೇಶನ್ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಸರ್. ನೆಕ್ಸ್ಟ್ ಮಂಡೇ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಬಚ್ಚಂಗ್ ಮಳೆ ಬಂದ್ರೆ ಹೋಗಲ್ಲ, ಒಂದು ವಾರ ಡಿಲೇ ಆಗುತ್ತೆ. ಮಳೆ ಇಲ್ಲ ಅಂದ್ರೆ ಮಂಡೇ ಸ್ಟಾರ್ಟ್ ಮಾಡ್ತೀವಿ. ಮಂಡೆಯಿಂದನೇ 60 ಜನ ಸರ್, ಮತ್ತೆ ಇಲ್ಲ. ತನಿಷ್ ಮೇಡಮ್ ಅವರು, ATM ಮಂಜು ಅವರು, ಮತ್ತೆ ವರ್ಧನು, ನಮ್ಮ ದೀಪು, ಆಮೇಲೆ ಒಂದು 4 ಜನ ವಿಜಿ, ಒಂದು 4 ಜನ ಎಕ್ಸ್ಟ್ರಾ ಬರ್ತಾರೆ ಅಷ್ಟೇ. ಟೋಟಲ್ 8 ಜನ ಆರ್ಟಿಸ್ಟ್ ಜನ ಸರ್. ಮೂವಿ ಇದು 6 ತಿಂಗಳು ಸಸ್ಪೆನ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಪೇಷನ್ಸ್ ಇಂದ ನಾನು ಬರೋವರೆಗೂ ಕಾದಿದ್ದು, ಇನ್ನೊಬ್ರು ಬರೋವರೆಗೂ ಕಾದಿದ್ದು. ತುಂಬಾ ಲಾಂಗ್ ಮುಹೂರ್ತ ಅಂತ ಹೇಳ್ಬೋದು. ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಗೆ ಹೀಗೆ ಇರ್ಲಿ. K18 ಈ ಒಂದು ಸಿನಿಮಾದಲ್ಲಿ ಅಂದ್ರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರ್. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇದ್ದು ಈ ಒಂದು ಸಿನಿಮಾನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಕೂತಿದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ, ಇವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಬಟ್ ಆ ಸಿನಿಮಾಗಿಂತ ಮುಂಚೆ ಇದು ಸೆಟ್ಲ್ ಇರ್ತಾ ಇದ್ದಿದ್ರಿಂದ ಈ ಸಿನಿಮಾ ನನಗೆ ಒಂದು ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಮೋಹನ್ ಸರ್, ಮಂಜು ಸರ್ ಅಂಡ್ ಶಶಿ ಸರ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸರ್ ಹೇಳಿದ ಹಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಘಟನೆ, ಇದರಲ್ಲಿ ಯಾರ್ಯಾರು ತೊಂದರೆ ಕೊಡ್ತಾರೆ, ಯಾರ್ಯಾರಿಗೆ ಒಳ್ಳೇದ್ ಮಾಡ್ತಾರೆ, ಅಥವಾ ಏನೇನ್ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ತಾರೆ ಅನ್ನೋಂಥದ್ದೇನೆ ಕಂಪ್ಲೀಟ್ ಸಿನಿಮಾ ಆಗಿದೆ. ಅಂಡ್ ಬಹಳಷ್ಟು ಕಡಿಮೆ ಜನ ಆರ್ಟಿಸ್ಟ್ ಅನ್ನ ಇಟ್ಕೊಂಡು ಸಿನಿಮಾನ ಮಾಡೋದು ಲೈಕ್ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಆ ಒಂದು ಚಾಲೆಂಜ್ ನ ಮೋಹನ್ ಸರ್ ತಗೊಳ್ತಾ ಇದಾರೆ. ಅಂಡ್ ಮುಂಜಾನೆ ಮಂಜು ಅವರು ನಾನು ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಅವಾಗ ಮೆಸೇಜ್ ಅಂತ ಕನ್ಫ್ಯೂಸ್ ಆಗಿ ಉಲ್ಟಾ ಪೇಟ ಹೇಳ್ತಿರ್ತೇನೆ, ಅದಕ್ಕೆ ಅವ್ರ ಮುಖ ನೋಡ್ತಾ ಇದ್ದಾರೆ. ಸೊ ವೆರಿ ಕಂಪ್ಯಾಟಬಲ್ ಅಂಡ್ ತುಂಬಾ ಈಸಿ ಗೋಯಿಂಗ್ ಕ್ಯಾಮ್ರಾಮನ್ ಅಂತ ಹೇಳ್ಬೋದು. ಅಂದ್ರೆ ಕ್ಯಾಶುಯಲ್ ಆಗಿ ನಾವು ಫೋನ್ ನಲ್ಲಿ ಸಡನ್ ಆಗಿ ಇಲ್ಲೊಂದು ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇಮಿಡಿಯೇಟ್ ಆಗಿ ಶೂಟ್ ಮಾಡೋದಕ್ಕೆ ಹೇಗೆ ಫೋನ್ ನ ತೆಗೆದಿಟ್ಕೊಳ್ತೀವೋ ಆ ರೀತಿಯಾಗಿ ಅಷ್ಟು ಕಂಫರ್ಟಬಲ್ ಆಗಿ ಅವರು ಕ್ಯಾಮ್ರಾನ ಇಟ್ಕೊಂಡು ಓಡಾಡ್ತಿರ್ತಾರೆ. ಇದು ಲೊಕೇಶನ್ ಅಂತ ಫಿಕ್ಸ್ ಆದ್ಮೇಲೆ ಆ ಲೊಕೇಶನ್ ಅಲ್ಲಿ ಯಾವ ಆಂಗಲ್ ಆದ್ರೂ ಹಿ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 minutes. ಸೊ ಅಷ್ಟು ಫಾಸ್ಟ್ ಕ್ಯಾಮ್ರಾಮನ್ ಅವರು. ಸೊ ಶೂಟಿಂಗ್ ಕೂಡ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಫಿಲ್ಮ್.
ಓಕೆ, ನನ್ನ ಪಾತ್ರದ ಹೆಸರು ಅಂಕಿತಾ ಅಂತ. ಸೊ ಬೇಸಿಕ್ಲಿ ಸರ್ ಹೇಳಿದ್ರಲ್ಲ, 6 ಗಂಟೆಗೆ ಶುರುವಾಗಿ ಮುಂಜೆ ಅಂದ್ರೆ ಈವ್ನಿಂಗ್ 6 ಗಂಟೆಗೆ ಶುರುವಾಗಿ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಎಂಡ್ ಆಗುವಂತದ್ದು ಅಂತ. ಸೊ ಆ ಜರ್ನಿನಲ್ಲಿ ನಾನು ಇವ್ರನ್ನ ಮೀಟ್ ಮಾಡ್ತೀನಿ, ATM ಮಂಜು ಅವ್ರನ್ನ ಮೀಟ್ ಮಾಡ್ತೀನಿ. ಆ ಒಂದು ಪಾತ್ರ ಬಂದು ಅದೇ ಊರಿನವರಾಗಿರ್ತಾರೆ. ಸರ್ ಆಕ್ಚುಲಿ ಮಾಡಕ್ ಆಗಲ್ಲ ಇವಾಗಿದು. ಸೊ ನಾವಿಬ್ರು ಜರ್ನಿ ಮಾಡ್ತೀವಿ ಆ ಒಂದು ನೈಟ್ ದಾರಿನಲ್ಲಿ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತಹ ಒಂದು ಕಾಡ್ ದಾರಿನಲ್ಲಿ ಜರ್ನಿ ಮಾಡ್ತೀವಿ. ಸೊ ಆ ಜರ್ನಿನಲ್ಲಿ ಏನ್ ನಡೆಯುತ್ತೆ ಅನ್ನೋದೇನೆ ಸಿನಿಮಾ ಆಗುತ್ತೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಊರ್ ಸೇರ್ತೀನಿ ಅಥವಾ ಅವ್ರು ಊರ್ ಸೇರ್ತಾರ ಅನ್ನೋದೇನೆ ವಿಷಯ. ಸರ್ ನಿಜ ಘಟನೆ ಅಂದ್ರೆ ಯಾವಾಗ ಒಂದಷ್ಟು ವರ್ಷದ ಹಿಂದೆ ನಡೆದಿರೋದಾಗಿರೋದ್ರಿಂದ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದೇ ಊರಿನಲ್ಲಿ ಶೂಟ್ ಮಾಡೋದಕ್ಕೂ ಸ್ವಲ್ಪ ಭಯ ಇದೆ. ಅಲ್ಲೇ ಏನೋ ನಡೆದಿರೋಂಥದ್ದು, ನಾವು ಅದೇ ಪಾತ್ರಗಳನ್ನ ನಿಭಾಯಿಸುವಂತದ್ದು ಏನಿದೆಯಲ್ಲ, ನಮ್ಗೆ ಒಂದ್ ಸ್ವಲ್ಪ ಭಯನೇ ಹುಟ್ಟಿಸಿದೆ. ಆ ಕಾಡು ಕೂಡ ಹಂಗೆ ಇದೆ, ನೋಡಿದ್ರೆ ಸ್ವಲ್ಪ ಭಯನೇ ಆಗತ್ತೆ. ಒಂದ್ ಚೂರಲ್ಲಿ ಏನಾದ್ರು ಕಲ್ ಬಿತ್ತು ಅಥವಾ ಇನ್ನೇನೋ ಮರದಿಂದ ಏನಾದ್ರು ಬಿತ್ತು ಅಂದ್ರೂ ಕೂಡ ಕರಡಿ ಬಿತ್ತು ಅಂತ ಹೋಗಿರೋಂಥ ಸೀಕ್ವೆನ್ಸಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಏನ್ ಬೆಸ್ಟ್ ಆಗುತ್ತೋ ಅದನ್ನ ಮಾಡುವಂತ ಪ್ರಯತ್ನದಲ್ಲಿ ಇದ್ದೀವಿ. ಎಲ್ರಿಗೂ ಸರ್, ಮುಂದೆ ಕೂತಿರೋ ಎಲ್ಲ ಪತ್ರಮ ಮಾಧ್ಯಮದವರಿಗೆ ನನ್ನ ವಂದನೆಗಳು. ಪಾಪ ನಿಮ್ಮನ್ನು ತುಂಬಾ ಕಾಯಿಸಿದ್ವಿ, ಡೈರೆಕ್ಟರ್ ಸರ್ ನಾವು ಶ್ರಮಿಸ್ಬೇಕು. ನನ್ನ ಹೆಸರು ATM ಮಂಜು ಅಂತ, ಮೂಲತಃ ಚಿಕ್ಕಮಂಗ್ಳೂರು ಹತ್ರ ಇದೇ ಮಂಗಳೂರು ನಮ್ದು ಊರು. ನಾನು ಈ ಫಿಲಂ ಲ್ಯಾಂಡ್ಗೆ ಇದೇ ಫಸ್ಟ್ ಎಂಟ್ರಿ ಕೊಡ್ತಾ ಇರೋದು. ನಾನು ಶಾಲೆ ಕಾಲೇಜಲ್ಲೆಲ್ಲ ನನಗೆ ಡ್ಯಾನ್ಸ್ ಅಂದ್ರೆ ನಾಟಕ ಮಾಡೋದು ಅದೆಲ್ಲ ನಂದು ಫೇವರ್. ಇದು ನಾನು ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು 25 ವರ್ಷದ ಹಿಂದೆ ನಮ್ಮ ತಂದೆ ನಾನು ಚಮ್ಮಾಳಗುಂಡಿ ಅಂತ ಇದೆ ಚಿಕ್ಕಮಂಗ್ಳೂರಲ್ಲಿ, ಅಲ್ಲಿ ಒಂದು ಸತ್ಯ ಘಟನೆ ಇದು. ನಾನಾಗ PUC ಓದ್ತಾ ಇದ್ದೆ ಈ ಘಟನೆ ನಡೆದಾಗ. ಅದನ್ನ ಆಧಾರಿತ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಅವ್ರು ಆಯ್ತು ಅಂತ ಸ್ಕ್ರಿಪ್ಟ್ ರೆಡಿ ಮಾಡಿ ಒಂದು ಸ್ಟೋರಿ ಮಾಡಿದೀವಿ. ಇದು ಆಕ್ಚುಲಿ ಸತ್ಯ ಘಟನೆ. ಇದು ಒಂದು ಆ ಕಡೆ ಒಂದು ಊರು ಇರುತ್ತೆ, ಈ ಕಡೆ ಒಂದು ಇರುತ್ತೆ, ಸೆಂಟ್ರಲ್ ಒಂದು ಕಾಡು ಮತ್ತೆ ಬಸ್ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ವಾಕ್ಯದಲ್ಲೇ ಹೋಗ್ಬೇಕು. ಆ ಜರ್ನಿಲಿ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಅದರಲ್ಲಿ ನಾನು ಸೇಫ್ ಆಗಿ ಬರ್ತೀನೋ ಇಲ್ಲ ಅನ್ನೋದು ಇದ್ರದ್ದು ಸ್ಟೋರಿ. ಇದರಲ್ಲಿ ನಾನು ತನಿಷಾ ಮೇಡಮ್ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಹೊಸಬ, ನನಗೆ ಪಾತ್ರ ಮಾಡೋದಕ್ಕೆ ಅಷ್ಟಿದಿಲ್ಲ. ಇವ್ರ ಜೊತೆ ನಿಂತು ನಾನು ಕಲಿತಾ ಇದ್ದೀನಿ. ನಿಮ್ಮ ಸಹಕಾರ ಎಲ್ಲ ಇರಬೇಕು. ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಈ ಮೂವಿಗೆ ನಾನೇ ಪ್ರೊಡ್ಯೂಸರ್ ಆಗಿ ಮತ್ತೆ ನಮ್ಮ ಸ್ನೇಹಿತರಾಗಿರುವಂತ ಸೋನಿಯಾ ರಾವತ್ ಅವರ ಕೋ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ ಮಾಡುತ್ತಾ ಇದ್ದಾರೆ. ಶೂಟಿಂಗ್ ಟೈಮ್ ಅಲ್ಲಿ ನಾನು ನಿಮಗೆ ಕೇಳ್ಕೊಂತೀನಿ, ಒಂದು ಶೂಟಿಂಗ್ ಟೈಮ್ ಅಲ್ಲಿ 11 ರೂಪಾಯಿ ಅವರ ವ್ಯವಸ್ಥೆ ಮಾಡಿ ಒಂದು ಪಬ್ಲಿಸಿಟಿ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಹಾಗೆ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಬೇಕು. ನಾನು ಹೊಸಬ ಈ ಫಿಲಂ ಇಂಡಸ್ಟ್ರಿಗೆ ನನಗೆ ನಿಮ್ ಸಪೋರ್ಟ್ ಬೇಕು ಅಂತ ಹೇಳಿ ನಾನು ಕೇಳ್ಕೊಂತಿದ್ದೀನಿ ಮಾಧ್ಯಮ ಕಡೆಯಿಂದ. ಸರ್, ಆ ಮೂವಿಯಲ್ಲಿ ದೈವ ಇದೆಯೋ ಇಲ್ವೋ ಅನ್ನೋದೇ ಸ್ಟೋರಿ. ಜನಗಳಿಗೆ ಒಂದು ಮೆಸೇಜ್. ಈಗಿನ ಕಾಲದಲ್ಲಿ ದೈವ ಭೂತ ಅಂತ ನಂಬ್ತಾರೋ ಅಂತ ಅದೊಂದು ಮೆಸೇಜ್ ಸರ್. ಪಬ್ಲಿಕ್ ಗೆ ಅದೊಂದು ಮೆಸೇಜ್ ಕೊಡ್ತಾ ಇರೋದು. ಈಗ ದೈವ ಇದೆ ಭೂತ ಇದೆ ಅಂತ ಹೇಳ್ತಾರೆ, ಅದನ್ನ ಸುಳ್ಳು ಅಂತ ಸಾಧನೆ ತೋರ್ಸಕ್ಕೆ ಹೊರಟಿರ್ತೀನಿ ನಾನು. ಅವಾಗ ಒಂದು ಕಾರ್ಡ್ ಮಧ್ಯದಲ್ಲಿ ಇವರು ತನಿಷಾ ಮೇಡಮ್ ಅವರು ಎಂಟ್ರಿ ಕೊಡ್ತಾರೆ, ಅಲ್ಲೇ ಟ್ವಿಸ್ಟ್ ಆಗುತ್ತೆ ಸ್ಟೋರಿ. ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರು ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಮ್ಮ ನಿರ್ದೇಶಕ ಡೈರೆಕ್ಟರ್ ಅವರು ನನ್ನ ವಿಚಾರ ಮಾಡಿರ್ತಾರೆ. ಮತ್ತೆ ATM ಮಂಗಳೂರು ಪ್ರೊಡ್ಯೂಸರ್ ಮೀಟ್ ಮಾಡಿಸಿ ಸರ್ ನಿಮಗೆ ಈ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರ್ತಾರೆ. ಏನಪ್ಪಾ ಅಂದ್ರೆ ಒಂದು ನೈಟ್ ಅಲ್ಲಿ ನಡೆಯೋ ಘಟನೆ ಆಗಿರೋದ್ರಿಂದ ನಮ್ಗೆ ಕ್ಯೂರಿಯಾಸಿಟಿ. ನಾವು ಸಿನಿಮಾ ನೋಡಿರ್ತೀವಿ, ನಾವು ಮಾಡಬೇಕಾದ್ರೆ ಯಾವ ತರ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಮೇಲೆ ಸಿನಿಮಾ ಮಾಡ್ತಾ ಇರೋದು. ಮತ್ತೆ ನಮ್ಗೆ ಏನ್ ಬೇಕೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ನೆಕ್ಸ್ಟ್ ಮೀಟ್ ಮಾಡೋಣ ಸರ್. ಥ್ಯಾಂಕ್ ಯು. ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಶಶಿಕುಮಾರ್ ನಾಯ್ಕ ಅಂತ ಹೇಳ್ಬಿಟ್ಟು ನಾನು ಈ ಮೂವಿಗೆ ಸಾಹಿತ್ಯನ ಬರಿತಾ ಇದ್ದೀನಿ.
ಈ ಮೂವಿಗೆ ನನಗೆ ಸಾಹಿತ್ಯ ಬರಲಿಕ್ಕೆ ಎ.ಟಿ.ಎಂ ಮಂಜಣ್ಣ ಅವರು ಈ ಮೂವಿಗೆ ನಾಯಕನಾಗಿ ಮಾಡ್ತಾ ಇದ್ದೀನಿ. ಈ ಮೂವಿಗೆ ಒಂದು 3 ಸಾಂಗ್ ಬರೆದ್ಬಿಟ್ಟು ಕೊಡು ಅಂತ ಹೇಳಿದ್ರು. ಒಂದ್ ಸಾಂಗ್ ಆಲ್ರೆಡಿ ನಾನೇ ಹಾಡಿದ್ದೀನಿ, ದೇವತೆ ಅಂತ ಹೇಳಿ ಮೆಲೋಡಿ ಸಾಂಗ್. ಒಂದು ಎಣ್ಣೆ ಸಾಂಗ್ ಬರಿತಾ ಇದ್ದೀನಿ, ಒಂದು ಪಬ್ ಸಾಂಗ್ ಬರಿತಾ ಇದ್ದೀನಿ. ಈ ಮೂವಿಗೆ ನನಗೆ ಎ.ಟಿ.ಎಂ ಮಂಜಣ್ಣನವರಿಗೆ ಪರಿಚಯ ಮಾಡಿಕೊಟ್ಟವರು ನಮ್ಮ ಯಶವಂತ ಅವರು, ಅವರಿಗೆ ನನ್ನ ಧನ್ಯವಾದಗಳು. ನಿಮ್ ಜೊತೆ ನಾನು ಕರೆದಿದ್ದಕ್ಕೆ ನನಗೊಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ತನಿಷ ಮೇಡಮ್ ಅವರು ಈ ಮೂವಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಮಂಜಣ್ಣವರು ಕೂಡ ಈ ಮೂವಿ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಸಾಂಗ್ ಬರೀತಾ ಇದೀನಿ. ನಮ್ಮ ಮೋಹನವರು ಕೂಡ ಶಶಿನೇ ಬರಲಿ ಅಂತ ಹೇಳ್ಬಿಟ್ಟು ಹೇಳಿ ಓಕೆ ಮಾಡಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಮೂವಿ ಮತ್ತೆ ತಂಡಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಸ್ನೇಹಿತರಿಗೂ ಕಲಾವಿದರಿಗೂ ಧನ್ಯವಾದಗಳು ಹೇಳ್ತಾ, ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿಸಿದಂತ ಮೊದಲ ವ್ಯಕ್ತಿ ನಮ್ಮ ಮಹೇಶ್ ಅಣ್ಣನಿಗೆ ನಾನು ಋಣಿಯಾಗಿರ್ತೇನೆ. ಮಹೇಶ್ ಅಣ್ಣ ಒಂದ್ ಮಾತು ಹೇಳಿದ್ದಕ್ಕೆ ಮೋಹನಣ್ಣ ಏನೋ ಹೇಳ್ತೀರಾ, ಸರಿ ಬಂದಿದ್ದಕ್ಕೆ ಮಾಡಿ ಅಂತ ಹೇಳಿ ನನಗೂ ಬೆಂಬಲ ಕೊಟ್ಟು ಮಾಡಿಸ್ತಿರೋದಕ್ಕೆ ಮೋಹನಣ್ಣನಿಗೆ ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ಮಂಜಣ್ಣನವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಆಮೇಲೆ ಫಸ್ಟ್ ಟೈಮ್ ತನಿಷಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ನೋಡಿದಾಗ ಚೂರು ಭಯ ಆಗುತ್ತೆ, ಆದ್ರೆ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ಖುಷಿ ಆಗುತ್ತೆ. ಇನ್ನ ಕ್ಯಾಮ್ರಾಮನ್ ಮಂಜಣ್ಣ ಬಗ್ಗೆ ಮಾತಾಡಬೇಕು ಅಂದ್ರೆ, ಹೇಳು ಮಾಸ್ಟರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಎಲ್ಲ ಸಿನಿಮಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅವ್ರ ಜೊತೆ. ತುಂಬಾ ಒಳ್ಳೆ ಟೆಕ್ನಿಷಿಯನ್ಸ್, ತುಂಬಾ ಸಪೋರ್ಟಿವ್ ಆಗಿರೋ ಟೆಕ್ನಿಷಿಯನ್ಸ್. ಸೊ ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಂಜೇಶ್ ಅವರು, ಡೈರೆಕ್ಟರ್ ಮೋಹನ್ ಸರ್ಗೆ ವಿಶೇಷತೆ ಅಭಿನಂದಿಸ್ತಾರೆ. ಎಲ್ಲಕ್ಕಿಂತ ನಮ್ಮ ಮಹೇಶ್ ಸರ್ಗೆ ತುಂಬಾ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಹೇಳ್ತೀನಿ ಸಿನಿಮಾ ಸರ್, ಒಂದು ಆಕ್ಷನ್ ಸೀಕ್ವೆನ್ಸ್ ಹೇಳಿದ್ದಾರೆ, ಬಹಳ ಚೆನ್ನಾಗಿದ್ದಾವೆ. ಅದು ಕೂಡ ಯಾವ ತರ ಏನಂತ ಕಂಟೆಸ್ಟ್ ಮಾಡಬೇಕು ಎಲ್ಲ ಮಾಡಿದ್ವಿ, ಆಲ್ರೆಡಿ ಮಾತಾಡಿದ್ವಿ. ಒಂದು ಏರಿಯಲ್ಲಿ ಐತೆ ಸರ್, ಏರಿಯಲ್ಲಿ ರೋಪ್ ಮಾಡ್ಕೊಂಡು ಐತೆ. ಒಂದು ನಿಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ಲಿಲ್ಲ ಸರ್, ಆ ತರ ಒಂದು ಪ್ಲಾನ್ ಮಾಡಿದ್ವಿ ಸರ್. ರೋಪ್ ವರ್ಕ್ ಖಂಡಿತವಾಗಿ ಮಾಡ್ತೀವಿ. ನೆಕ್ಸ್ಟ್ ಸಿಗ್ಬೇಕಾದ್ರೆ ಅದನ್ನ ಮಾಡಿ ಬಂದ್ಬಿಡ್ತೀವಿ ಸರ್. ಥ್ಯಾಂಕ್ ಯು ಸರ್.